ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಸೊ ಈಗ ನಾನು ಪಾರ್ಟ್ 2 ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಪಾರ್ಟ್ 1ಅಲ್ಲಿ ಬರೀ ಮನೆಗೆ ಹೋಗೋ ಶಾಸ್ತ್ರ ಅಷ್ಟೇ ತೋರಿಸಿದೆ. ಪಾರ್ಟ್ 2ಅಲ್ಲಿ ಈಗ ಮದುವೆದು ಲಾಗು ಆ್ಯಂಡ್ ಎಲ್ಲ ಲಾಗು ಇದರಲ್ಲೇ ಬರುತ್ತೆ. ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು 2 ಪಾರ್ಟಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡಿದ್ದೆ, ಸೊ ಅದಕ್ಕೆ ಲೆಂತಿ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು 2 ಪಾರ್ಟ್ ಮಾಡ್ಕೊಂಡಿದ್ದೆ. ಸೊ ಇವಾಗ ನಾನೇ ವಾಯ್ಸ್ ಕೊಡ್ತೀನಿ, ಯಾಕಂದರೆ ಅಲ್ಲೆಲ್ಲ ಚೆನ್ನಾಗಿದ್ರಲ್ವ, ಅಲ್ಲೆಲ್ಲ ಮಾತಾಡೋದಕ್ಕಾಗಲಿಲ್ಲ. ಸೊ ವಾಯ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನೇ ವಾಯ್ಸ್ ಕೊಡ್ತಿದ್ದೆ, ಸುಮ್ಮನೆ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಈಗ ಎಲ್ಲ ಹಸೆ ಬರ್ದು ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಹುಡುಗನ ಕೂರ್ಸೋಕ್ಕೆ. ಆ್ಯಂಡ್ ನಮ್ಮ ಕಡೆ ಎಲ್ಲ ಹಸೆ ಎಲ್ಲ ಬರೀತಾರೆ, ಬಟ್ ಇವ್ರ ಕಡೆ ಏನಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡ್ತಿದ್ದಾರೆ. ಸೊ ಈಗ ಹುಡುಗ ಕೂತ್ಕೊಂಡು ಒಂದು 5 ಜನ ಮುತ್ತೈದೆಯರು ಶಾಸ್ತ್ರಗಳನ್ನ ಮಾಡಿ ಹುಡುಗನಿಗೆ ಅರಿಶಿನ ಹಚ್ಚುತ್ತಾರೆ. ಸೊ ನಾನು ಹಚ್ಚಿದ್ದೀನಿ, ಅದು ನೆಕ್ಸ್ಟ್ ಬರುತ್ತೆ ನೋಡಿ ಮುಂದೆ. ಹೊಸಸಿನ ಸಾವಿರ ಉಜ್ಜಕ ಹಾಕಿಲ್ಲ ಅಂದ್ರೆ ನಿಮ್ಮ ಮಮ್ಮಿನೇ ಸಾವಿರ ಹಾಕ್ಬಿಡ್ತದೆ ಇವತ್ತು. ಯಾರಿಗೂ ಬಿಡ್ಬೇಡ, ಅಲ್ಲೇ ಸಾವಿರ ಹಾಕಿ ಬಿಡು. ಇನ್ನೇನು ಸಾವಿರ ಮಮ್ಮಿ ಎಲ್ಲ ಕಣ್ಣು ಕೊಡಪ್ಪ, ಕಣ್ಣೆ ಬಿಡಲ್ಲ. ಸಾರಿ ನೈಟ್ ಬೆಳಗಾಗ ಒಬ್ಬರು ಮುಸ್ಕೊಂಡು ವಾಪಸ್ ಕೊಡ್ಲಿಲ್ಲ. ಅದು ಮಾಡಿದ್ರೆ ಯಾರು ವಾಪಸ್ ಎಲ್ಲ ಇಸ್ಕೊಡ್ಬಿಟ್ಟು ಬರ್ಬೇಕು ಪಾಪ ನೀವು. ಇನ್ನೊಬ್ರು ಅದೇ ನಾವು ಹಾಕ್ಬೋದಾ? ಹಾ ಅಮ್ಮ ನಾವು ಹಾಕ್ಬೋದಾ? ಹಾ
ಇಲ್ಲಿ ಒಂದು ಚೂರು ಎಕ್ಸ್ಟ್ರಾ ಅಲ್ಲಿ ಉಜ್ಜಕ್ ಹಾಕಿಲ್ಲ ಆಮೇಲೆ ಅಲ್ಲಿ ಹೋಗಲ್ಲ ಆಮೇಲೆ ನನ್ಗೆ ಹಾ ಅಲ್ಲಿ ಸ್ವಲ್ಪ ತಗೋ ನಾನು ಓದ್ತೀನಿ ಹಾಕಿದ್ದೀನಿ ಎಣ್ಣೆ ಸಾಕು ಅಲ್ಲಿ ಬಿಡೋದು ಉಜ್ಜಕ್ ಹಾಕಿಲ್ಲ ಅಲ್ಲಿ ಇವಾಗ ಅರಿಶಿನೆಲ್ಲ ಹಚ್ಕೊಂಡು ಸ್ನಾನ ಮಾಡಿದ್ಮೇಲೆ ಈ ಶಾಸ್ತ್ರ ಮಾಡ್ತಿದ್ದಾರೆ. ನನಗೂ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ. ಸೊ ಅಜ್ಜಿ ಗೊತ್ತು, ನಮ್ಮ ಅಜ್ಜಿ ಆಗಬೇಕು ಅವರು. ಸೊ ಅವರು ಮಾಡ್ತಿದ್ದಾರೆ. ನೋಡಿ ಹೇಗೆ ಮಾಡ್ತಾರೆ ಅಂತ. ನನಗಿದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ಗೈಸ್, ಅದು ಯಾವ ಶಾಸ್ತ್ರ ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ವೀಡಿಯೋ ಮಾಡಿಕೊಡ್ತಿದ್ದೆ. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಗೈಸಿಗೆಲ್ಲ ಹೊಟ್ಟಿದ್ದೀವಿ ಚೌಟ್ರಿಗೆ. ಅಲ್ಲಿ ನೋಡಿ, ಅದು ಹುಡುಗ ಬರುವಂತಹ ಕಾರ್, ಅದನ್ನು ಸ್ವಲ್ಪ ಡೆಕೋರ್ ಮಾಡಿದ್ದೀವಿ. ತೋರಿಸ್ತೀನಿ ಹಿಂಗೆ ಮಾಡಿದ್ದೀನಿ ಅಂತ. ಹಿಂಗೆ ಮಾಡಿದ್ದೀವಿ, ಇದನ್ನು ಸ್ವಲ್ಪ ಹೋಟೆಲ್ ಹಾಕ್ಸಿದ್ದೀವಿ. ಆ್ಯಂಡ್ ಸೊ ಅಲ್ಲಿ ಬಸ್ ಇದೆ, ಅಲ್ಲಿಗೆ ಹೋಗ್ಬೇಕು ಗೈಸ್. ನೋಡಿ, ರಿಸೆಪ್ಷನ್ ಎಲ್ಲ ಮುಗ್ದೇ ಹೋಯಿತು. ನೋಡಿಲ್ಲ ಎಲ್ಲ ನಾವು ಬಂದಿದ್ದೆ ಲೇಟು ಗೈಸ್. ಐ ಥಿಂಕ್ 10 ಆಯಿತು ಅನಿಸುತ್ತೆ ಬಂದಿರೋದು. ಸೊ ಜಾಸ್ತಿ ನಾವು ವೀಡಿಯೋ ನಾವು ಪಟ್ ಅಂತ ಬೇಗ ರೆಡಿಯಾಗಿ ಫೋಟೋಸ್ ತೆಗೆಸ್ಕೊಂಡು ಅಷ್ಟೇ. ವೀಡಿಯೋನ ಮಾಡೋದಕ್ಕಾಗಲಿಲ್ಲ, ಏನು ಮಾಡೋದಕ್ಕಾಗಲಿಲ್ಲ ಗೈಸ್. ಲೇಟಾಗಿ ಹೋಯ್ತು, ನಾವು ಬಂದಿದ್ದೆ ಲೇಟು. ಸೊ ನಾಳೆ ನೋಡೋಣ, ನಾಳೆ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಇವತ್ತು ಮಾಡೋದಕ್ಕಾಗಲಿಲ್ಲ ಗೈಸ್, ಯಾಕಂದರೆ ನಾವು ಬಂದಿದ್ದೆ ಲೇಟಾಗಿ ಹೋಯಿತು. ಸೊ ನಾಳೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ, ನಮ್ಮ ಫುಲ್ ಔಟ್ಫಿಟ್ ಸ್ಯಾರಿ ಹಾಕ್ಕೊಂಡಿದ್ದೀವಿ ನೋಡಿ ಅವಳು. ಆ್ಯಂಡ್ ಫುಲ್ ಮಲ್ಕೊಬಿಟ್ಟು ಫ್ರೆಶ್ಶಾಗಿ ನೋಡಿ ಎದ್ದು ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಗೈಸ್, ಅಷ್ಟೇ. ಸೊ ಇದು ಬೆಳಿಗ್ಗೆ ಮದುವೆ ದಿನ. ನಾವೆಲ್ಲರೂ ಕೂಡ ಹುಡುಗ ಹುಡುಗಿ ಮನೆ ಇಬ್ಬರು ಕೂಡ ನೀರು ತರೋಣ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಿದ್ವಿ. ನೋಡಿ ಗೈಸ್, ಎಲ್ಲರೂ ಹೆಂಗೆ ರೆಡಿಯಾಗಿದ್ವಿ, ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದ್ವಿ ನೋಡಿ. ನಮ್ಮ ಪೇಜ್ ಅಂತ ಸೂಪರಾಗಿ ಕಾಣ್ತಾಳೆ. ಯಾವ ಅಂಕಲು?
ಫೈನ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದ ಮೂಮೆಂಟ್ ಬಂದೇ ಬಿಡ್ತು. ಆ್ಯಂಡ್ ಈ ಮೂಮೆಂಟ್ ಎಲ್ಲರ ಜೀವನದಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಮೆಮೊರಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಬ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದೇರ್ ಫ್ಯೂಚರ್ ಅಂತ ವಿಶ್ ಮಾಡ್ತಾ, ಸೊ ಎಲ್ಲರೂ ಕೂಡ ತುಂಬ ಎಮೋಷನ್ ಆಗಿಬಿಟ್ರು. ನಾನು ಅವ್ರನ್ನೇ ನೋಡ್ತಿದ್ದೆ, ನಮ್ಮ ಅತ್ತೆ ಆಗ್ಬೋದು, ನಮ್ಮ ಅತ್ತೆ ಮಕ್ಕಳುಗಳು. ಆ್ಯಂಡ್ ಗೈಸ್ ನೋಡಿ, ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಟೈಮ್ ಪಾಸ್ ಮಾಡ್ತಿದ್ವಿ ಎಲ್ಲರೂ ಕೂತ್ಕೊಂಡು. ನಾನು ಎಲ್ಲರೂ ವೀಡಿಯೋ ಮಾಡ್ತಿರೋದಕ್ಕೆ ಅವರು ಏನು ಮಾಡ್ತಿದ್ದೀಯಾ ಅಂತ ಅಂತಿದ್ರು ಗೈಸ್. ನಾನು ಏನು ಮಾಡಲಿಲ್ಲ, ಎಲ್ಲ ವಾಯ್ಸ್ ಕೊಡೋದಕ್ಕಾಗಲಿಲ್ಲ, ಹಂಗೆ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ನೋಡಿ ಎಲ್ಲರೂ ವೀಡಿಯೋ ಮಾಡ್ತಿದ್ದೀನಿ. ನೋಡಿ ರಿಸೆಪ್ಷನ್ಗೆ ಹುಡುಗ ರೆಡಿ ಆಗ್ತಿದ್ದಾರೆ ಗೈಸ್. ರಿಸೆಪ್ಷನ್ದೇನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಊಟಕ್ಕೆ ಹೋಗ್ಬಿಟ್ಟಿದ್ವಿ. ಆ್ಯಂಡ್ ಅದೇನು ಮಾಡೋಕ್ಕೆ ಹೋಗಲಿಲ್ಲ ಗೈಸ್. ಆ್ಯಂಡ್ ಈಗ ಹುಡುಗಿನ ನಾವು ಮನೆ ಕರ್ಕೋಗ್ತಿದ್ವಿ. ಆ್ಯಂಡ್ ಈ ಮೂಮೆಂಟು ಗೈಸ್, ಒಬ್ಬಳು ಹುಡುಗಿಯಾಗಿ ನನಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ನನಗೆ ಸ್ವಲ್ಪ ಭಯ. ಯಾಕಂದರೆ ನಾವು ಇಷ್ಟು ವರ್ಷ ಅಪ್ಪನ ಮನೇಲಿದ್ದು ಸಡನ್ನಾಗಿ ಬೇರೆಯವ್ರ ಮನೆಗೆ ಹೋಗಿ ಇರಬೇಕು ಅಂದರೆ ಹೆಂಗಾಗುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ ಗೈಸ್, ಅದೊಂದು ಲೈಫ್ದೊಂದು ಪ್ರೋಸೆಸ್, ಅದು ನಡಿಲೇಬೇಕು, ಅದಾಗಲೇಬೇಕು. ಆ್ಯಂಡ್ ಅಲ್ಲಿಂದ ನಾವು ಹುಡುಗಿನ ಕರ್ಕೊಂಡು ಊರಿಗೆ ಬಂದ್ವಿ. ಊರಿಗೆ ಬಂದಮೇಲೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ವಿ. ಆ್ಯಂಡ್ ಪೂಜೆ ಮಾಡಿಬಿಟ್ಟು ಹುಡುಗಿನ ಮನೆಗೆ ಕರ್ಕೊಂಡು ಹೋಗಬೇಕು. ಸೊ ಈ ವಿಡಿಯೋನೆಲ್ಲ ನಮ್ಮ ಅತ್ತೆ ಮಗಳು ಇನ್ನೊಬ್ಬಳು ಕ್ಯಾಪ್ಚರ್ ಮಾಡಿದ್ದು. ಆ್ಯಂಡ್ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾನು ಡೈರೆಕ್ಟ್ ಮನೆಗೆ ಹೋದೆ. ಸೊ ಇಲ್ಲಿ ವಿಡಿಯೋನ ನಾನೇ ಕ್ಯಾಪ್ಚರ್ ಮಾಡಿದೆ. ಸೊ ಈಗ ಹುಡುಗಿಗೆ ಆರತಿ ಮಾಡಿಬಿಟ್ಟು ಸೇರು ಒದಿಸ್ಬಿಟ್ಟು ಒಳಗೆ ಕರ್ಕೋಬೇಕು. ಸೊ ಗೈಸ್, ನಂದು ಸ್ಟೋರೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಫುಲ್ ವಿಡಿಯೋನೇ ಮಾಡೋದಕ್ಕಾಗಲಿಲ್ಲ, ಸೇರು ಒದಿಯೋದೆಲ್ಲ. ಸೊ ಹಾಗೆ ಬರೀ ಬಾಗಿಲಿಗೆ ಪೂಜೆ ಮಾಡೋದನ್ನು ಅಷ್ಟೇ ಮಾಡೋದಕ್ಕಾಗಿತ್ತು. ಸೊ ಫುಲ್ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಗೈಸ್. The next day. ಫೈನಲಿ ಮನೆಗೆ ಬಂದ್ವಿ ನಾವು, ಮದುವೆ ಎಲ್ಲ ಮುಗಿಸ್ಕೊಂಡು. ಐ ಥಿಂಕ್ ನಾವು ಬಂದಿದ್ದು ಗೌರಿ ಹಬ್ಬ ನೈಟ್, ಅಂದರೆ ಮದುವೆ ಮುಗೀತು, ಅದ್ರ ಬೆಳಗ್ಗೆನೇ ಗೌರಿ ಹಬ್ಬ ಇತ್ತು. ಸೊ ಅದಕ್ಕೆ ನಾವು ಅಲ್ಲೇ ಉಳ್ಕೊಂಡ್ವಿ ಮದುವೆ ಮುಗಿಸ್ಕೊಂಡು. ಆ್ಯಂಡ್ ಬೆಳಿಗ್ಗೆ ಐ ಥಿಂಕ್ ಬೆಳಿಗ್ಗೆ ಎಲ್ಲ ನಾವು ಬಂದಿದ್ದೆ ಸಾಯಂಕಾಲ 5 ಗಂಟೆ 5:15 ಆಗೋಯಿತು. ಅಲ್ಲಿಂದ ಬಂದು ಏನು ಸಾಕಾಗ್ಬಿಟ್ಟಿತ್ತಲ್ಲ, ನನಗೆ ಮದುವೆಲೇ ಸಾಕಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಏನು ವೀಡಿಯೋ ಮಾಡಲಿಲ್ಲ, ಎಂಡಿಂಗ್ ಮಾಡಿದೆ ಲಾಗ್ನ. ಆ್ಯಂಡ್ ಅಲ್ಲಿಂದ ಬಂದು ಫುಲ್ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಜಾಸ್ತಿ ನನ್ನ ಮದುವೆಲಿ ಲಾಗೇ ಮಾಡೋಕ್ಕಾಗಲಿಲ್ಲ ಗೈಸ್. ಆ ರಿಸೆಪ್ಷನ್ಗೆ ಒಂದು ಏನು ಇನ್ಸಿಡೆಂಟ್ ಆಯಿತು ಅಂದರೆ, ರಿಸೆಪ್ಷನ್ಗೆ ಹೋಗಿದ್ದೆ ನಾವು 10 o'clock ಆಗೋಯಿತು. ಏನು ಹೇಳೋದು, ಐ ಥಿಂಕ್ ನಾವು ಮನೆಯಿಂದ ಬೇಗ ಹೊರಡಬೇಕಿತ್ತು, ಬೇಗ ಹೊರಡಲಿಲ್ಲ, ಅದರಿಂದ 10 o'clock ಆಗೋಯಿತು. ಆ್ಯಂಡ್ ಅವರೇ ಟೆನ್ಷನ್ ಆಗಿಬಿಟ್ಟಿದಂತೆ ಮದುವೆ ಮನೇಲಿ ಇನ್ನೂ ಬರಲಿಲ್ವಲ್ಲ ಅಂತ. ಆ್ಯಂಡ್ ಅಲ್ಲಿಂದ ಹೋಗಿ ನಾವು ಫಟಾಫಟ್ ಅಂತ ರೆಡಿ ಆಗಿಬಿಟ್ಟು ಹೋಗಿದ್ದು ರಿಸೆಪ್ಷನ್ಗೆ. ಆ್ಯಂಡ್ ಅಲ್ಲಿ ನಾನು ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ, ರಿಸೆಪ್ಷನ್ದು ಒಂದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ರೆಡಿ ಆಗಿಬಿಟ್ಟು ನಮ್ಗೆ ರೆಡಿ ಆಗೋದೇ ಲೇಟ್ ಆಯ್ತೈತೆ. ಅವರು ಬೇಗ ಬೇಗ ರೆಡಿಯಾಗಿ ಅಂತ, ನಮಗೆ ರೆಡಿ ಆಗೋಕ್ಕೆ ಟೈಮ್ ಬೇಕಲ್ಲ, ಆಗ್ತಿಲ್ಲ. ಸೊ ಹೇಗೋ ರೆಡಿ ಆಗಿಬಿಟ್ಟು 1-2 ಫೋಟೋ ತೆಗೆಸ್ಕೊಂಡು ಡೈರೆಕ್ಟ್ ಊಟಕ್ಕೆ ಹೋದ್ವಿ. ನಾವು ಊಟ ಮುಗಿಸ್ಕೊಂಡು ಬರೋಷ್ರೊಳಗೆ ಅಲ್ಲಿ ರಿಸೆಪ್ಷನ್ನೇ ಮುಗ್ದೋಗಿತ್ತು. ನಾನೇನು ಅಂದರೆ ವೆಯ್ಟ್ ಮಾಡ್ತಿದ್ರಲ್ವ ಜನ ಹುಡುಗ ಬರಲಿ ಅಂತ. ಸೊ ಎಲ್ಲ ಫೋಟೋ ತೆಗೆಸ್ಕೊಂಡು ಹೊರಟೋದ್ರು. ಆ್ಯಂಡ್ ನಾವು ಊಟ ಮುಗಿಸ್ಕೊಂಡು ಬಂದಮೇಲೆ ರಿಸೆಪ್ಷನ್ನೇ ಮುಗ್ದೋಗಿತ್ತು. ಏನು ಮಾಡೋದು, ಏನೊಂದು ಮಾಡೋದಕ್ಕಾಗಲಿಲ್ಲ. ನಾವು ಏನೇನೋ ಆಸೆ ಇಟ್ಕೊಂಡಿದ್ವಿ, ಹಾಗೆ ವೀಡಿಯೋ ಮಾಡಬೇಕು, ಹೀಗೆ ವೀಡಿಯೋ ಮಾಡಬೇಕು, ಫೋಟೋಸ್ ಎಲ್ಲ ತೆಗೆಸ್ಕೋಬೇಕು ಅಂತ ಏನೂ ಆಗಲಿಲ್ಲ ಗೈಸ್. ಮದುವೆಲೂ ಅಷ್ಟೇ ಬೆಳಿಗ್ಗೆ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಮದುವೆ ಒಂದು 9:30 9:45ಗೆ ಇತ್ತು. ಸೊ ಊರಿಂದ ಲೇಟ್ ಅಲ್ವ ಮೈಸೂರಿಗೆ ಬರೋದಕ್ಕೆ. ಸೊ ಊರಿಂದ ಎಲ್ಲ ಜನ ಬಂದಿರೋದ್ರಿಂದ ನಾವು ಚೌಟರಿರೋ ಜನಗಳೇ ಎಲ್ಲ ಶಾಸ್ತ್ರಗಳಿಗೂ ನಾವೇ ಹೋಗಬೇಕಾಗಿತ್ತು, ಎಲ್ಲದಕ್ಕೂ ಕರೆಯೋರು. ನಾವು ಅಲ್ಲಿಗೆ ಹೋಗಿ ವೀಡಿಯೋನ ತೊಗೊಳೋದಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ನನ್ನ ಮೊಬೈಲ್ ಸ್ಟೋರೇಜ್ ಗೈಸ್. ಯಪ್ಪ, ಈ ಸ್ಟೋರೇಜ್ ಎಷ್ಟು ಇರಿಟೇಟ್ ಆಯ್ತೈತೆ ಅಂದರೆ ನನಗೆ, ನನ್ನ ಮೊಬೈಲ್ನೇ ತೆಗ್ದು ಎಸ್ಬಿಡೋ ನಾನು, ಅಷ್ಟು ಸಿಟ್ಟು ಬಂತು. ಫುಲ್ಲು ಸ್ಟೋರೇಜು ಮೊಬೈಲು.
ಏನು ಮಾಡಲಿ, ವೀಡಿಯೋ ಮಾಡೋದಕ್ಕೆ ಆಗ್ತಿಲ್ಲ. ನಮ್ಮ ಅಣ್ಣನ ಮೊಬೈಲಲ್ಲೂ ಆದಷ್ಟು ವೀಡಿಯೋಗಳನ್ನ ಮಾಡಿಕೊಂಡೆ, ಬಟ್ ನನ್ನ ಮೊಬೈಲಲ್ಲಿ ತುಂಬ ಸ್ಟೋರೇಜ್ ಬರ್ತಿತ್ತು. ಆ್ಯಂಡ್ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನೂ ಕೂಡ ಅದ್ರಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ, ಅಲ್ಲೇ ಸ್ಟೋರೇಜ್ ಅಂತ ಬಂತು. ನಮ್ಮ ಅಣ್ಣನೂ ಇರಲಿಲ್ಲ, ಊರಿಗೆ ಬಂದುಬಿಟ್ಟಿದ್ದ. ಸೊ ಇನ್ಯಾರು ಮೊಬೈಲ್ ಅಷ್ಟು ಕ್ಲಾರಿಟಿ ಇರಲಿಲ್ಲ. ನಾನು ಏನು ಮಾಡಲಿ, ಅದನ್ನು ಮಾಡೋದಕ್ಕಾಗಲಿಲ್ಲ. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸಾರಿ ಫಾರ್ ದಟ್. ವೀಡಿಯೋ ಅಷ್ಟು ಕ್ಯಾಪ್ಚರ್ ಚೆನ್ನಾಗಿ ಮಾಡಿಲ್ಲ. ಆ್ಯಂಡ್ ಕನ್ನಡ ವೀಡಿಯೋನ ಮಾಡೋಣ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಈ ಸಲನಾದ್ರೂ ಚೆನ್ನಾಗಿ ಕಾನ್ಸಂಟ್ರೇಟ್ ಕೊಟ್ಟು ಅದಕ್ಕೆ ಅಂತ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ. ಆ್ಯಂಡ್ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಸ್ಪೆಷಲ್ ಗೌರಿ ಗಣೇಶ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ತಿದ್ದೀವಿ ಅಷ್ಟೇ. ಏನು ನಮ್ಮ ಕಡೆ ಎಲ್ಲ ಸಿಂಪಲ್ ಗಣೇಶ ಗೌರಿ ಹಬ್ಬ ಎಲ್ಲ. ಆ್ಯಂಡ್ ನಮ್ಮ ಅತ್ತೆ ಬರ್ತಿದ್ದಾರೆ, ಅವರಿಗೆ ಬಾಗಿನ ಕೊಡಬೇಕು, ಅದನ್ನು ವೀಡಿಯೋನ ಮಾಡ್ತೀನಿ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್.